ಡಾಕ್ಟರ್ ಏನ್ ಮಾಡ್ತಾರ ಮೆಡಿಕೇಟ್ ತಗೊಳ್ತಾರ, ನಮ್ದು ಮೆಡಿಕೇಟ್ ಆಗಿರ್ತೈತಿ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಯಾಕೆ ಇವತ್ತು ನಮ್ಗೆ ನಾಲೆಜಿನ ಕೊರತೆಯಿಂದ ನಾವು ಏನಾಗ್ತಾ ಇದೆ, ನಾವು ಇವತ್ತು ಈ ಬಿಸ್ನೆಸ್ ಬಗ್ಗೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ನಮ್ಗೆ ಯಾವತ್ತು ಲೀಡರ್ಸ್ ಟ್ರೈನಿಂಗ್ ಮೀಟಿಂಗ್ ಇವೆಂಟ್ ಬರೀ ಟ್ರೈನಿಂಗ್ ಮೀಟಿಂಗ್ ಇವೆಂಟ್ ಬರೋದು ಯಾಕೆ ಅಂತಾರಪ್ಪ ಅಂತಂದ್ರೆ ಇದನ್ನ ತಿಳ್ಕೊಬೇಕಾಗಿತ್ತು. ಒಂದು ಸಾರಿ ತಿಳ್ಕೊಂಡ್ರೆ ಮುಗಿತು ಸರ್. ಒಂದ್ ಸರಿ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ, ಇದನ್ನ ಡೆಮೋಸ್ಟ್ರೇಷನ್ ಪರ್ಫೆಕ್ಟ್ ಆದ್ರೆ ಮುಗಿತು. ಏನಪ್ಪ ಅಂದ್ರೆ ನೆಕ್ಸ್ಟ್ ನಿಮಗೆ ಅದು ಅಪ್ಡೇಷನ್ ಆಗ್ತಾ ಇರುತ್ತೆ ಬಿಟ್ರೆ ಮತ್ತೇನು ಇರೋದಿಲ್ಲ. ಎಸ್, ಈಗ ನಾನು ಹೇಳ್ತಾ ಇರ್ತೇನೆ, ಈ ಡೆಮೋಸ್ಟ್ರೇಷನ್ ಮಾಡ್ಬೇಕಂದ್ರೆ 2 ಗ್ಲಾಸ್ ಇರಬೇಕು, ನಮ್ಮ ಸ್ಲೋಪ್ ಇರಬೇಕು, ಆಮೇಲೆ ಬೆಟಾಡಿಯನ್ ಟಿಂಚರ್ ಅಂತ ಇರುತ್ತೆ. ಏನ್ ಹೇಳಿದ್ರೆ ಇದು ಮೆಡಿಕಲ್ ಶಾಪ್ ನಲ್ಲಿ ಸಿಗುತ್ತಾ. ಇದು ಬೆಟಾಡಿಯನ್ ಟಿಂಚರ್, ಇದು ಬಹಳ ಇಂಪಾರ್ಟೆಂಟ್ ರೀ. ಇದು ಬೆಟಾಡಿಯನ್ ಅಂತಂದ್ರೆ ಇದು ನೀವು ಮೆಡಿಕಲ್ ಶಾಪ್ ಕೇಳಿದ್ರೆ ಇದನ್ನ ಏನ್ ಮಾಡ್ತಪ್ಪ ಅಂದ್ರೆ ನಿಮಗೆ ಕೊಡುವಂಥದ್ದು. ಎಸ್ ಎಸ್, ಅರ್ಥ ಆಗ್ತಿದೆಯಾ? ಡೆಮೋಸ್ಟ್ರೇಷನ್ ಅರ್ಥ ಆಗ್ತಾ ಇದೆಯಾ? ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕೈ ಎತ್ರಿ. ಅರ್ಥ ಆಗ್ತಿಲ್ಲ ಮೇಡಮ್? ಅರ್ಥ ಆಗತ್ತೆ ಸರ್. ನೋಡ್ರಿ ಮೈಂಡಿಗೆ ಇಲ್ರಿ. ಅಂದ್ರೆ ನಾ ಎಷ್ಟು ಜನಕ್ಕೆ ಅರ್ಥ ಆಗ್ತಿಲ್ಲ ಕೈ ಎತ್ತಂದ್ರೆ ಮೇಡಮ್ ಅವ್ರು ಕೈ ಎತ್ತಿದ್ರು ಅಂದ್ರೆ ವಿಷಯ ಅರ್ಥ ಆಗ್ತಿಲ್ಲ ಮೇಡಮ್. ಎಸ್ ಎಸ್, ನೋಡ್ರಿ ಈ ತರ ಕ್ಲಾಸ್ ಇರ್ತಾವ. ನೋಡ್ರಿ ಏನ್ ಮಾಡ್ಕೊಬೇಕ್ರಿ, ನೀರು ಹಾಕೋಬೇಕು. ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕ್ರಿ. ಪಟ ಕ್ಲಾಸ್ ತಗೊಳ್ಳೋದು, ನೀರು ಹಾಕೋದು, ಬೆಟ್ಟ ಹಾಕೋದಲ್ಲ. ನೋಡ್ರಿ ಈ ತರ ಕ್ಲಾಸ್ ಇರುತ್ತೆ. ಈ ತರ ನಾವು 2 ಗ್ಲಾಸ್ ಒಳಗೆ ಏನು ಮಾಡ್ಬೇಕು ಅಂದ್ರೆ ನೀರು ಹಾಕೋಬೇಕಾಗುತ್ತೆ. 2 ಗ್ಲಾಸ್ ನೀರು ಹಾಕೊಂಡು ಅವ್ರಿಗೆ ತೀರ್ಸ್ಬೇಕಾಗುತ್ತೆ. ಕುಂತಿರ್ತಾರೆ. ಎಸ್ ಸರ್, ಇವತ್ತು ನಾವು ಏನು ಮಾಡ್ತೀವಿ ಅಂದ್ರೆ ಮನುಷ್ಯನ ದೇಹ ನಮ್ಮದು ಈ ಥರ ಕ್ಲೀನ್ ಆಗಿರುತ್ತೆ. ಮನುಷ್ಯನ ದೇಹ ಈ ಥರ ಕ್ಲೀನ್ ಆಗಿರ್ತೈತಿ. ಬಟ್ ಇವತ್ತು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಜಳಕ ಮಾಡಿ ಹೋಗ್ತೇವೆ. ಹೊರಗಡೆ ನಾವು ಏನಾಗ್ತೇವೆ, ಅಡ್ಡಾಡ್ತೀವಿ, ಅಲ್ಲಿ ಮಕ್ಕಳು ಅಡ್ಡಾಡ್ತಾರೆ, ಗೋಡಿ ಹೋಗಿರ್ತೇವೆ, ಗಾಳಿ ಕಟ್ಟಿರ್ತೇವೆ, ಯಾವುದೋ ಪ್ರಾಣಿಗಳು ಸತ್ತಿರ್ತವೆ. ಇವತ್ತು ನಾವು ಏನು ಮಾಡ್ತೇವೆ ಅಂತಂದ್ರೆ ಪ್ರಾಣಿಗಳು ಸತ್ತಿರ್ತವೆ. ನಾವು ಏನು ಮಾಡ್ತೀವಿ, ಪ್ರಾಣಿಗಳು ಸತ್ತಿರ್ತವೆ, ನಾವು ಹೋಗಿ ಅಡ್ಡಾಡ್ಕೊಂಡು ಬಂದಿರ್ತೀವಿ. ಸೊ ನಾವು ಜಳಕ ಮಾಡಿದ್ಮೇಲೆ ಏನಾಗೋದು, ನಮಗೆ ಫ್ರೆಶ್ ಅನ್ಸುತ್ತೆ. ಹೌದಾ? ಮನುಷ್ಯ ನಮ್ಗೆ ಹೊರಗಡೆ ಜಳಕ ಮಾಡೋದು ಫ್ರೆಶ್ ಅನ್ಸುತ್ತೆ. ಬಟ್ ಏನಾಗುತ್ತಪ್ಪ ಅಂತಂದ್ರೆ ಇವತ್ತು ನಮ್ಗೆ ಬೆವರು ಬರ್ತಾವ್ರಿ. ಬೆವರು ಬರ್ತೈತಿ ಕಂಪಲ್ಸರಿ, ಎಲ್ಲರೂ ಬೆವರು ಬರ್ತಾವೆ. ಅಂದ್ರೆ ಸೂಕ್ಷ್ಮ ರಂಧ್ರಗಳಂತ ಆಗ್ತದೆ ನಮ್ಮ ದೇಹದೊಳಗೆ. ಬಟ್ ಇವತ್ತು ಹೊರಗಡೆ ಇರುವಂತಹ ಡೆಡ್ ಸೆಲ್ಸ್ ಏನು ಮಾಡಿದಪ್ಪ ಅಂದ್ರೆ ಹೊರಗಡೆ ಬರುವಂಥ ಡೆಡ್ ಸೆಲ್ಸ್ ಅಲ್ಲಿ ಕುಗ್ಗಿರ್ತಾವ್ರಿ. ಬಟ್ ನಾವು ಸೋಪ್ ಯೂಸ್ ಮಾಡೋದು ಮುಖಾಂತರ ಹೊರಗಡೆ ನಾವು ಏನು ಸೋಪ್ ಯೂಸ್ ಮಾಡ್ತಾ ಇದ್ವಿ ಆ ಸೋಪಿಂದ ಡೆಡ್ ಸೆಲ್ಸ್ ರಿಮೂವ್ ಆಗ್ತಾನೆ. ಹಂಗಾಗಿ ನಮಗೆ ಸ್ಕಿನ್ ಪ್ರಾಬ್ಲಮ್, ಚರ್ಮ ರೋಗಗಳ ಸ್ಕಿನ್ ಅದು ಏನಂತ ಲಾಸ್ಟಿಗೆ ಸೋರಾಸಿಸ್ ಬರ್ತಾ ಇದೆ. ನಮ್ಮದೇ ಚರ್ಮ ಈ ಕಡೆ ವೈಟ್ ಇರ್ತೈತಿ, ಒಂದು ಕಡೆ ಬ್ಲ್ಯಾಕ್ ಇರ್ತೈತಿ, ಒಂದು ಕಡೆ ನಮಗೆ ಬೇರೆ ಬೇರೆ ತದ್ದಾಗುವಂಥದ್ದು ಅಥವಾ ಗುಳ್ಳಿ ಆಗುವಂಥದ್ದು, ಪ್ಲಸ್ ಏನಾಗ್ತದೆ ಬಂದ್ ಬರುವಂಥ ಈ ಥರ ಚರ್ಮ ರೋಗಗಳೆಲ್ಲ ಬರ್ತಾ ಇದಾವೆ. ಯಾಕಂದ್ರೆ ಆ ಡೆಡ್ ಸೆಲ್ಸ್ ರಿಮೂವ್ ಆಗ್ತಾ ಇಲ್ಲ. ಯಾವಾಗ ಡೆಡ್ ಸೆಲ್ಸ್ ರಿಮೂವ್ ಆಗೋದಿಲ್ಲ, ಆ ಡೆಡ್ ಸೆಲ್ಸ್ ಒಳಗೆ ಮನುಷ್ಯನ ದೇಹದೊಳಗೆ ಒಂದ್ರ ಮೇಲೆ ಕೂತ್ಕೊಂಡು ಇವತ್ತು ಏನಾಗ್ತಿದೆ, ಕಡ್ಡೆಯಾಗಿ ಕ್ಯಾನ್ಸರ್ ಆಗ್ತಾ ಇದೆ. ಸೊ ಅದಕ್ಕೆ ನಮ್ಮ ಕಡೆ ಏನಿದೆಪ್ಪ ಅಂತಂದ್ರೆ ಇವತ್ತು ನಾವು ನೋಡ್ತಾ ಇದ್ರಿ, ಇವತ್ತು ಡೆಡ್ ಸೆಲ್ಸ್ ಯಾವ ರೀತಿ ಅಂದ್ರೆ ನೋಡಿ, ಇದು ಕೆಮಿಕಲ್ಸ್ ಮತ್ತು ಸತ್ತ ಜೀವಕೋಶಗಳಿಂದ ಮಾಡಿರ್ತಾರೆ. ಯಾವ್ದ್ರಿ? ಈ ಬೆಟಾಡಿಯನ್ನ ಇವತ್ತು ಡಾಕ್ಟರ್ಸ್ ಎಲ್ಲ ಬಿದ್ದ ಮೇಲೆ ಡಾಕ್ಟರ್ ಕಡೆ ಬಿದ್ದಾಗಿದ್ದ ಹೋಗ್ತಾರೆ, ವರ್ಷ ಕ್ಲೀನ್ ಮಾಡ್ತಾರ ಅವರು. ಹೌದಾ? ಆ ತರ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಯೂಸ್ ಮಾಡುವಂಥದ್ದು. ಇದನ್ನ ಕೆಮಿಕಲ್ಸ್ ಆಗಿರ್ತೈತೆ. ಈ ನೋಡಿ ನಾನು ಹಾಕ್ತೀನಿ. ಎಸ್, ಒಂದು ಈ ಪ್ರಮಾಣ ಹಾಕೋಬೇಕ್ರಿ. ಇಲ್ಲಿ ಕೆಳಗಡೆ ವೈಟ್ ಕಾಣ್ತಾ ಇದ್ರಿ, ಆ ವೈಟ್ ಕಾಣಲ್ಲ ಅಂದ್ರೆ ಮ್ಯಾಕ್ ಹಾಕೊಂಡು ಅದಕ್ಕೆ ಸ್ವಲ್ಪ ಹಾಕೋಬೇಕ್ರಿ. ಮತ್ತೆ ಇದು ದವಸ್ಯ ಹಾಕ್ತಾರೆ. ಎಸ್, ನೋಡ್ರಿ ಈ ತರ ನಾವು ಮಾಡ್ಕೋಬೇಕಾಕೈತ್ರಿ. ಎರಡಕ್ಕೂ ನಾವು ಏನು ಹಾಕಿದ್ವಿ ಅದನ್ನ ಬೆಟಾಡಿಯನ್ ಹಾಕಿದ್ವಿ. ಈ ಥರ ನಾವು ಬೆಟಾಡಿಯನ್ ಹಾಕಿ ಏನು ಮಾಡ್ತೇವೆ ಅಂದ್ರೆ ನಮ್ಮದಲ್ಲಿ ಡವ್ ಸೋಪ್ ಇದೆ. ಈ ಡವ್ ಸೋಪ್ ಅನ್ನು ಹಾಕಬೇಕಾಗುತ್ತೆ. ಎಸ್, ಡವ್ ಸೋಪ್ನ ಒಂದರಾಗ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಮ್ದು ಅಲೋನಿಮ್ ಸೋಪ್ ಇದೆ. ಅವಾಗ ಹೇಳ್ತಾ ಇದೆ, ನಮ್ದು ಅಲೋನಿಮ್ ಸೋಪ್ ಬಾತಿಂಗ್ ಸೋಪ್ ಗ್ರೇಡ್ 1 ಇದೆ ವಿತ್ TFM 76 ಇರುವಂಥದ್ದು. ಎಸ್, ಸರ್ ಒಂದು ನಿಮಿಷ ಸರ್, ಇದು ಸ್ವಲ್ಪ ನೋಡ್ರಿ.
ಇವತ್ತು ನೋಡ್ರಿ ನಾವು ಬೆಟಾಡೆ ಟಿಂಚರ್ ಅನ್ನು ಹಾಕಿದ್ವಿ. ಇವತ್ತು ಬೆಟಾಡೆ ಟಿಂಚರ್ ಯಾಕೆ ಬಂದ್ರೆ ಇವತ್ತು ನಾನು ಹೇಳ್ತೇನೆ ಇದ್ರಿಂದ ಯಾವ್ದರಿಂದ ಮಾಡಿರುವಂತದ್ರಿಂದ ಸತ್ಯಜೀವಕೋಶ ಕೆಮಿಕಲ್ಸ್ ಮತ್ತೆ ಸತ್ಯಜೀವಕೋಶ ಮಾಡುವಂತದ್ರಿ. ಇವತ್ತು ಕೆಮಿಕಲ್ಸ್ ಮತ್ತು ಸತ್ಯಜೀವಕೋಶ ಮಾಡ್ತೀವಿ. ಇವತ್ತು ನಾವು ಹೊರಗಡೆ ಹೋದಾಗ ಅದೇ ರೀತಿ ಕೆಮಿಕಲ್ಸ್ ನಮ್ಮ ದೇಹದೊಳಗೆ ಇರ್ತಾವ್ರಿ. ಆ ದೇಹದ ನಮ್ಗೆ ಇರೋದ್ರಿಂದ ನಾವು ಈ ನಮ್ಮ ಸೋಪ್ ಅನ್ನ ಯೂಸ್ ಮಾಡೋ ಮುಖಾಂತರ ಈ ನಮ್ಮ ಸೋಪ್ ಯೂಸ್ ಮಾಡ್ಕೋತಾರೆ ನೋಡ್ರಿ ಯಾವ ತರ ಕ್ಲಿಯರ್ ಆಯ್ತಾ ಸ್ವಲ್ಪ ನೋಡ್ರಿ. ನೋಡಿದ್ರಿ ಇವತ್ತು ನಾವು ಯಾಕೆ ಇವತ್ತು ನೋಡ್ರಿ ಬೆಟಾಡಿ ಟೀಚರ್ ಇವತ್ತು ನಾವು ಹೇಳ್ತಾ ಇವತ್ತಿಗೆ ಸತ್ತೋದು ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತು ಬೆಟಾಡಿ ಅಂದ್ರೆ ಇವತ್ತು ನಮಗೆ ಕೆಮಿಕಲ್ಸ್ ಇವತ್ತು ಸತ್ಯಜೀವಕೋಶ ಮಾಡಿ ಕೆಮಿಕಲ್ಸ್ ಇಂದ ಮತ್ತು ಸತ್ಯಜೀವಕೋಶ ಮಾಡಿಸಿರ್ತಾರೆ. ಬಟ್ ಅದೇ ರೀತಿಯಾಗಿ ನಾವು ಹೊರಗಡೆ ಹೋದಾಗ ಏನು ಇವತ್ತು ಹೊರಗಡೆ ಹೋಗಿ ನಾವು ಅಡ್ಡಾಡ್ಕೊಂಡು ಬಂದಿರ್ತೀವಿ. ಇವತ್ತು ನಾವು ಹೊರಗಡೆ ಹೋದಾಗ ಗಾಳಿ ಮುಖಾಂತರ ಆಗಿದೆ, ಇವತ್ತು ನೀರು ಮುಖಾಂತರ ಆಗಿದೆ. ನಮಗೆ ಇವತ್ತು ಏನಿದ್ರೆ ಡೆಡ್ ಸೆಲ್ಸ್ ನಮ್ಮ ಸ್ಕಿನ್ನಿಗೆ ಅಟ್ಯಾಚ್ ಆಗಿರ್ತಾವೆ. ಸ್ಕಿನ್ನಿಗೆ ಏನಾಗುತ್ತಾ ಈ ಥರ ನಾವು ನಮ್ಮ ಸೋಪ್ ಯೂಸ್ ಮಾಡೋ ಮುಖಾಂತರ ಏನಾಗುತ್ತೆ ನಮಗೆ ಡೆಡ್ ಸೆಲ್ಸ್ ಕೂಡ ಎಲ್ಲ ರಿಮೂವ್ ಆಗಿ ನಮ್ಮ ಚರ್ಮಕ್ಕೆ ಈ ಚರ್ಮದ ಕಾಂತಿ ಹೆಚ್ಚಾಗಿ ಯಾವುದೇ ರೋಗಗಳು ಬರಲಾದಂಗೆ ಚರ್ಮ ರೋಗ ಬರಲಾದಂಗೆ ತಡೆಗೊಳ್ಳೋದು. ಎಸ್ ಇದು ಕ್ಲಿಯರ್ ಆಯ್ತಾ? ಎಸ್. ಸೊ ಈ ತರ ನಾವು ಡೆಮೋನ್ಸ್ಟ್ರೇಷನ್ ಮಾಡೋದ್ ಮುಖಾಂತರ ಏನ್ ಮಾಡ್ಕೋಬಹುದು, ಇದನ್ನ ನಾವು ಯಾಕೆ ಯೂಸ್ ಮಾಡ್ತೀವಿ, ಇದನ್ನ ಯಾಕೆ ಯೂಸ್ ಮಾಡ್ಕೊಂಡು ನಾವು ಕ್ಲೈಟರ್ ಕೊಡುವಂಥದ್ದು. ಎಸ್.